ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 27 ಸೆಪ್ಟೆಂಬರ್ 2024 ಭಾನುವಾರ. ಸೂರ್ಯೋದಯ ಬೆಳಗ್ಗೆ 6:09, ಸೂರ್ಯಾಸ್ತ ಸಂಜೆ 6:16, ಚಂದ್ರೋದಯ ರಾತ್ರಿ 9:49, ಚಂದ್ರಾಸ್ತ ಬೆಳಗ್ಗೆ 10:09. ಇಂದಿನ ತಿಥಿ ಪಂಚಮಿ ರಾತ್ರಿ 11:03 ನಂತರ ಷಷ್ಠಿ. ಯೋಗ ಹರ್ಷಣ ಬೆಳಗ್ಗೆ 8:18, ವಜ್ರ ಬೆಳಗಿನ ಜಾವ 5:28 ಸೆಪ್ಟೆಂಬರ್ 23 ನಂತರ ಸಿದ್ಧಿ. ನಕ್ಷತ್ರ ಭರಣಿ ಬೆಳಗ್ಗೆ 6:26, ಕೃತ್ತಿಕ ಬೆಳಗಿನ ಜಾವ 5:11 ಸೆಪ್ಟೆಂಬರ್ 23 ನಂತರ ರೋಹಿಣಿ. ಕರ್ಣ ತೈತಿಲ ಮಧ್ಯಾಹ್ನ 3:43, ಗರಜ ರಾತ್ರಿ 2:41 ಸೆಪ್ಟೆಂಬರ್ 23 ನಂತರ ವನಿಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:21, ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:48 ರಿಂದ 12:36. ಪ್ರಾತಃ ಸಂಧ್ಯಾ ರಾತ್ರಿ 4:57 ರಿಂದ 6:09. ಸಂಧ್ಯಾಕಾಲ ಸಂಜೆ 6:16 ರಿಂದ 7:27. ಅಮೃತ ಕಾಲ ರಾತ್ರಿ 8:48 ರಿಂದ 10:17. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಸಂಜೆ 4:45 ರಿಂದ 6:16. ಯಮಗಂಡ ಕಾಲ ಮಧ್ಯಾಹ್ನ 12:12 ರಿಂದ 1:43. ವರ್ಜ್ಯಕಾಲ ಬೆಳಗ್ಗೆ 11:49 ರಿಂದ 1:19. ದುರ್ಮುಹೂರ್ತ ಸಂಜೆ 4:39 ರಿಂದ 5:27. ಬೆಳಗಿನ ಜಾವ 5:11 ಸೆಪ್ಟೆಂಬರ್ 23 ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಶತಭಿಷ, ಉತ್ತರ ಭಾದ್ರಪದ. ಬೆಳಗ್ಗೆ 6:09 ಚಂದ್ರಬಲ ಇರುವ ರಾಶಿಗಳು ಮೇಷ, ಮಿಥುನ, ಕರ್ಕ, ತುಲಾ, ವೃಶ್ಚಿಕ, ಕುಂಭ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಸಿಂಹ, ವೃಶ್ಚಿಕ, ಧನು, ಮೀನ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ. ಇಂದು ಕುಟುಂಬದ ಸದಸ್ಯರ ಆರೋಗ್ಯ ಪರಿಸ್ಥಿತಿ ನಿಮ್ಮ ಚಿಂತೆಗೆ ಕಾರಣವಾಗಬಹುದು. ನಿಮ್ಮ ಮೇಲೆ ಹೆಚ್ಚಿನ ಒತ್ತಡ ಇರಬಹುದು. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಮಾನಗಳಿಗೆ ಆಸ್ಪದ ನೀಡಬೇಡಿ. ವೈವಾಹಿಕ ಜೀವನದಲ್ಲಿ ನಿಮ್ಮ ನಡುವಿನ ಜಗಳಗಳಿಂದ ನೆಮ್ಮದಿ ಕಮ್ಮಿಯಾಗುವುದು. ವೃಷಭ ರಾಶಿ. ಇಂದು ಆರ್ಥಿಕವಾಗಿ ಉತ್ತಮವಾಗಿದೆ. ಒತ್ತಡ ರಹಿತ ದಿನ. ನಿಮ್ಮ ಕೆಲಸ ಮತ್ತು ಕೊಡುಗೆಗೆ ಪ್ರಶಂಸೆ ಸಿಗಬಹುದು. ವ್ಯಾಪಾರದಲ್ಲಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಹಣ ಗಳಿಸುವಿರಿ. ನಿಮ್ಮ ಸಂಗಾತಿಯೊಡನೆ ಆನಂದಕರ ಸಮಯ ಅನುಭವಿಸುವಿರಿ. ಹೊಸ ವಾಹನ ಖರೀದಿಸುವ ಯೋಜನೆ ಮಾಡುವಿರಿ. ಮಿಥುನ ರಾಶಿ. ಇಂದು ನಕಾರಾತ್ಮಕ ಮನಸ್ಥಿತಿಯ ಜನಗಳಿಂದ ದೂರವಿರಿ. ನಿಮ್ಮ ಒಡನಾಡಿಗಳೊಂದಿಗಿನ ಹಿಂದಿನ ಗೊಂದಲಗಳನ್ನು ತಿಳಿಗೊಳಿಸಿ ಪರಿಸ್ಥಿತಿಯನ್ನು ಸುಧಾರಿಸಬೇಕಿದೆ. ಇಂದು ಸಂಬಂಧಿಕರ ಆಗಮನ ಆಗಬಹುದು. ನಿಮಗೆ ರಕ್ತದೊತ್ತಡ ಸಮಸ್ಯೆ ಇದ್ದಲ್ಲಿ ಇಂದು ಸ್ವಲ್ಪ ಹೆಚ್ಚಾಗಬಹುದು. ಒತ್ತಡದಿಂದ ದೂರವಿರಿ. ಕಟಕ ರಾಶಿ. ವಿವಾಹಿತರಿಗೆ ಮತ್ತು ಪ್ರೇಮಿಗಳಿಗೆ ಸಂತೋಷಕರ ದಿನವಾಗುವುದು. ಇಂದು ನಿಮ್ಮವರಿಗಾಗಿ ಹೆಚ್ಚಿನ ಸಮಯ ಮೀಸಲಿಡುವುದರಿಂದ ಕುಟುಂಬದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಿರಿ. ಇಂದು ರುಚಿಕರವಾದ ಆಹಾರವನ್ನು ಆಸ್ವಾದಿಸುವಿರಿ. ವ್ಯಾಪಾರದಲ್ಲಿ ದೊಡ್ಡ ಮೊತ್ತದ ಹಣಕಾಸಿನ ಲಾಭವಾಗುವ ಸಾಧ್ಯತೆಯಿದೆ. ಸಿಂಹ ರಾಶಿ. ನಿಮ್ಮ ಗುರಿಗಳತ್ತ ಕೆಲಸ ಮಾಡುತ್ತೀರಿ. ಇಂದು ಹರ್ಷದಾಯಕ ದಿನ. ವೃತ್ತಿ ಮತ್ತು ಕುಟುಂಬವನ್ನು ಕ್ರಮವಾಗಿ ಸರಿದೂಗಿಸುವಿರಿ. ನಿಮ್ಮ ಮಕ್ಕಳ ವಿಜಯವನ್ನು ಕಂಡು ಸಂತೋಷಿಸುವಿರಿ. ನಿಮಗೆ ಬರಬೇಕಿದ್ದ ಬಾಕಿ ಹಣ ನಿಮ್ಮ ಕೈ ಸೇರುವುದು. ಸಂಬಂಧಿಕರಿಂದ ಆಹ್ಲಾದಕರ ಸುದ್ದಿ ಕೇಳುವಿರಿ. ಕನ್ಯಾ ರಾಶಿ. ನೀವು ನಿಮ್ಮ ಪ್ರದರ್ಶಿಸುವ ಪ್ರವೃತ್ತಿಯಿಂದ ದೂರ ಉಳಿಯಿರಿ. ಇಲ್ಲದಿದ್ದಲ್ಲಿ ಅಪಹಾಸ್ಯಕ್ಕೆ ಗುರಿಯಾಗುವಿರಿ. ವೃತ್ತಿಯಲ್ಲಿ ನಿಮ್ಮ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡಿದರೆ ಮೆಚ್ಚುಗೆ ಪಡೆಯಬಹುದು.
ನಿಮ್ಮ ಪ್ರತಿಭೆಯನ್ನು ಹೆಚ್ಚಿಸಿಕೊಳ್ಳುವ ಸಮಯ. ಇಂದು ಹಣ ಗಳಿಕೆಯಲ್ಲಿ ಸ್ವಲ್ಪ ಮಂದಗತಿ ಕಾಣುವ ಸಾಧ್ಯತೆ ಇದೆ. ತುಲಾ ರಾಶಿ, ನಿಮ್ಮ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಬಹಳ ಶ್ರಮಿಸುವಿರಿ. ಕುಟುಂಬದವರೊಡನೆ ನಿಮ್ಮ ಒಡನಾಟ ಸೌಹಾರ್ದಯುತವಾಗಿರುವುದು. ದೂರ ಪ್ರಯಾಣಕ್ಕೆ ದಿನ ಉತ್ತಮವಾಗಿದೆ. ವಾತಾವರಣ ಬದಲಾವಣೆಯಿಂದ ತಲೆನೋವು ಮತ್ತು ಜ್ವರ ಬರುವ ಸಾಧ್ಯತೆಯಿದೆ. ವೃಶ್ಚಿಕ ರಾಶಿ, ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗುವಿರಿ ಹಾಗೂ ಸ್ಮರಣೀಯ ಸಮಯ ಕಳೆಯುತ್ತೀರಿ. ಇಂದು ನಿಮ್ಮ ಮನಸ್ಸಿನ ಆಸೆ ನೆರವೇರುವುದು. ನಿಮ್ಮ ಹಿರಿಯ ಅಧಿಕಾರಿಗಳು ಹೇಳುವ ವಿಷಯಗಳನ್ನು ವೈಯಕ್ತಿಕವಾಗಿ ತೆಗೆದುಕೊಳ್ಳದಿರಲು ಪ್ರಯತ್ನಿಸಿ. ಮುಖ್ಯವಾದ ಕಾಗದ ಪತ್ರಗಳ ಕೆಲಸಗಳನ್ನು ಜಾಗರೂಕತೆಯಿಂದ ನಿರ್ವಹಿಸಿ. ಧನು ರಾಶಿ, ಕೆಲಸದಲ್ಲಿ ತಂದೆಯ ಸಹಕಾರ ಸಿಗುವುದು. ನಿಮ್ಮ ಮನೆಗೆ ಸಂಬಂಧಿಸಿದ ಹೂಡಿಕೆ ಲಾಭದಾಯಕವಾಗಿರುತ್ತದೆ. ಅವಶ್ಯಕತೆ ಇರುವವರ ಸಹಾಯ ಮಾಡಲು ದೂರ ಉಳಿಯುವುದಿಲ್ಲ. ವಿದೇಶದಿಂದ ಕೆಲಸಕ್ಕೆ ಆಫರ್ ಬರಬಹುದು. ನಿಮ್ಮ ಹಿಂದಿನ ಅನುಭವಗಳು ನಿಮಗೆ ಅನುಕೂಲಿಸಬಹುದು. ಮಕರ ರಾಶಿ, ಈ ದಿನ ಆತ್ಮವಿಶ್ವಾಸ ಕುಗ್ಗುವುದು. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಅವಿವಾಹಿತರಿಗೆ ಮದುವೆಯ ಪ್ರಸ್ತಾಪಗಳು ಬರುವವು. ಇಂದು ನೀವು ಪ್ರಯಾಣ ಮಾಡಬಹುದು. ಸಹವರ್ತಿಗಳೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದುವ ಸಂಭವವಿದೆ. ಆರೋಗ್ಯದ ಕಡೆ ಗಮನ ವಹಿಸಿ. ಕುಂಭ ರಾಶಿ, ಇಂದು ತ್ವರಿತವಾಗಿ ಮತ್ತು ಉತ್ತಮವಾಗಿ ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಸಿನೆಮಾ ರಂಗಕ್ಕೆ ಸಂಬಂಧಿಸಿದವರಿಗೆ ಈ ದಿನ ಶುಭಕರವಾಗಿದೆ. ನಿಮ್ಮ ಸಂಗಾತಿಯೊಂದಿಗೆ ಸಾಮೀಪ್ಯ ಹೆಚ್ಚಾಗುವುದು. ನಿಮ್ಮ ತಾಯಿ ಹೇಳಿದಂತೆ ಅವರ ಮಾತನ್ನು ಪಾಲಿಸುವಿರಿ. ಇದರಿಂದ ಅವರ ಮನಸ್ಸಿಗೆ ಹಿತವೆನಿಸುವುದು. ಮೀನರಾಶಿ, ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಾಮೀಪ್ಯ ಹೆಚ್ಚುವುದು. ಇಂದು ಹೆಚ್ಚುವರಿ ಉತ್ಪಾದಕತೆಯನ್ನು ಅನುಭವಿಸುವಿರಿ ಮತ್ತು ಪೆಂಡಿಂಗ್ ಉಳಿದಿದ್ದ ಬಹಳಷ್ಟು ಕೆಲಸಗಳು ಪೂರ್ಣಗೊಳ್ಳುವುದು. ಇದರಿಂದ ನಿಮ್ಮನ್ನು ದೂಷಿಸುತ್ತಿದ್ದವರಿಗೆ ನಿಮ್ಮ ಕಾರ್ಯಕ್ಷಮತೆ ಕಂಡು ಆಶ್ಚರ್ಯವಾಗಬಹುದು. ಕುಟುಂಬದವರೊಂದಿಗೆ ಖರೀದಿಗೆ ಹೋಗುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.